ನಮಸ್ಕಾರ ವೀಕ್ಷಕರೇ. ನಾಗರ ಪಂಚಮಿ ನಾಡ ಹೆಣ್ಣಿನ ಹಬ್ಬ. ಹಾಲು ಎರೆಯೋಣ ಬನ್ನಿ, ನಾಗಪ್ಪನಿಗೆ ಹಾಲು ಎರೆಯೋಣ ಬನ್ನಿ, ನಾಗರ ಹಿಡಿಯಂಗ ಆಡೋಣ ಬನ್ನಿ ಅಂತ ಜನಪದ ಗೀತೆಯೇ ಇದೆ. ಇದೇ ಗೀತೆಯಂತೆ ಹೆಣ್ಣು ಮಕ್ಕಳು ಸಂಭ್ರಮ ಸಡಗರದಿಂದ ಆಡುತ್ತಾ ನಲಿಯುತ್ತಾ ಜೋಕಾಲಿಯಾಡುತ್ತಾ ಭಕ್ತಿ ಭಾವದಿಂದ ನಾಗಪ್ಪನಿಗೆ ಹಾಲನ್ನ ಎರೆಯುವಂತಹ ಹಬ್ಬವೇ ನಾಗರ ಪಂಚಮಿ ಹಬ್ಬ. ಸಮಸ್ತ ಜೀ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಸಂಚಿಕೆಯನ್ನ ಈಗ ಆರಂಭಿಸೋಣ. ನಿಮ್ಮೆಲ್ಲರಿಗೂ ವಿಮ್ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅರ್ಧ ಸತ್ಯ ಧಾರಾವಾಹಿಯ ಮೂಲಕ ಕಿರುತೆರೆಯನ್ನ ಪ್ರವೇಶಿಸಿ ನಾಯಕಿ ಹಾಗೂ ಖಳನಾಯಕಿ ಪಾತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಜನಪ್ರಿಯ ನಟಿಯಾಗಿರುವಂತಹ ನಟಿ ಹಂಸಾರವರು ಇಂದು ಸಹ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ತೆ ಹಂಸ ಅವರಿಗೆ. ನಮಸ್ತೆ ಶ್ವೇತಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶೇಷ ದಿನ. ಹೌದು. ಏನಂದ್ರೆ ನನಗಂತೂ ಮೂರ್ ವಿಶೇಷತೆ ಏನ್ ಗೊತ್ತಾ ಹೇಳ್ಬಿಡ್ತೀನಿ ಈಗ್ಲೇನೆ. ಒಂದು, ಇವತ್ತು ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮ್ಗೂ ಅಷ್ಟೇ ಶ್ವೇತಾ. ಹಾಗೇನೆ ಎರಡನೇದಾಗಿ ಇವತ್ತು ಆರ್ಟಿ ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅನ್ನೋದು ರಿವೀಲ್ ಮಾಡ್ತಿದ್ದೀರಾ ನೀವು. ಹಾಗೆ ಅದ್ರ ಜೊತೆಗೆ ನನಗೆ ಹಾಗೆ ನಮ್ಮ ವೀಕ್ಷಕರು ಎಲ್ರಿಗೂ ಒಂದೊಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ. ಮೂರ್ ಸ್ಪೆಷಲ್ ಇದೆ. ಈಗ ಮೊದಲನೇದಾಗಿ ನೀವು ನಮ್ಮ ಅಡಿಗೆ ಮನೆಗೆ ಬಂದು ಆರ್ಟಿ ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅನ್ನೋದನ್ನ ಹೇಳ್ಬೇಕು. ಫಸ್ಟ್ ಟೈಮ್ ಬರ್ತಿದ್ದೀರಾ ಅಲ್ವಾ? ಹೌದು. ಸೊ ವೆಲ್ಕಮ್. ಥ್ಯಾಂಕ್ ಯು. ಹಂಸ, ಫಸ್ಟ್ ಟೈಮ್ ನಮ್ಮ ಅಡಿಗೆ ಮನೆಗೆ ಬರ್ತಿದ್ದೀರಾ, ಏನ್ ಫೀಲ್ ಆಗ್ತಿದೆ ನಿಮ್ಗೆ? ಚೆನ್ನಾಗಿದೆ. ಗುಡ್. ಓಕೆ, ಈಗಲೇ ಅಡಿಗೆ ಮಾಡ್ಬೇಕು ಅನ್ಸ್ತಿದ್ಯಾ? ಇಲ್ಲ, ಫಸ್ಟ್ ವಿನ್ನರ್ ಯಾರು ಅಂತ ಹೇಳ್ಬಿಡ್ತೀನಿ, ಯಾಕಂದ್ರೆ ಪಾಪ ಕ್ಯೂರಿಯಸ್ ಇಂದ ಕಾಯ್ತಿರ್ತಾರಲ್ಲ ಅದಕ್ಕೆ. ಅದೇ ವಿನ್ನರ್ ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಅಂದ್ರೆ 6 ಅತ್ತೆ ಸೊಸೆ ಜೋಡಿಗಳನ್ನ ನೀವು ನೋಡಿದೀರಾ. ಅವ್ರು ಅಡಿಗೆ ಮಾಡೋದನ್ನ ನೋಡಿದ್ರಿ, ಟೇಸ್ಟ್ ಮಾಡಿದ್ರಿ, ಕೋಆರ್ಡಿನೇಷನ್, ಅಂಡರ್ಸ್ಟ್ಯಾಂಡಿಂಗ್, ಇದೆಲ್ಲದ್ರ ಬಗ್ಗೆ ಓವರ್ ಆಲ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ 6 ಜನ ಜೋಡಿಗಳದ್ದು ಕಮೆಂಟ್ಸ್ ಹೇಳ್ತೀನಿ. ಅವ್ರಿಗೆ ಯಾಕೆ ಪ್ರೈಸ್ ಬಂದಿಲ್ಲ, ಎಲ್ಲಿ ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ. ಬಿಕಾಸ್ ಅವ್ರಿಗೂ ಇರುತ್ತಲ್ಲ, ನನ್ಗೆ ಯಾಕೆ ಪ್ರೈಸ್ ಕೊಟ್ಟಿಲ್ಲ ಇವರು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅವ್ರು ಕ್ಲಾರಿಫೈ ಮಾಡ್ಬಿಡ್ಬೇಕಲ್ಲ. ಕ್ಲಾರಿಫೈ ಮಾಡಿ ವಿನ್ನರ್ ಯಾರು ಅಂತ ಹೇಳ್ತೀನಿ. ಓಕೆ, ಈಗ ಮೊದಲನೇ ಜೋಡಿ ಗಾಯತ್ರಿ ಮತ್ತೆ ಭಾವನಾ ಮಾಡಿದ್ರು. ಅವರು ಆಲೂ ಕರ್ಡ್ ಕುರ್ಮಾ, ಅಕ್ಕಿಕಾಯಿ ಉಪ್ಪಿಟ್ಟು, ಕಟ್ಟಾ ಮೀಠಾ ಜಾಮೂನು, ಕೆನೆ ಬಾಫಿ ಮಾಡಿದ್ರು. ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಆದರೆ ಅವ್ರ ಕೋಆರ್ಡಿನೇಷನಲ್ಲಿ ಅಂದರೆ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್. ಏನಂದರೆ ಸೊಸೆನೇ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿದ್ರು, ಅತ್ತೆ ಸೈಲೆಂಟ್ ಆಗಿದ್ರು. ಅವರಿಬ್ರು ಕಮ್ಯುನಿಕೇಟ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನಿಸ್ತು. ಅದರ್ವೈಸ್ ರೆಸಿಪೀಸ್ ಎಲ್ಲ ಚೆನ್ನಾಗಿತ್ತು. ರ್ಯಾಪಿಡ್ ಫೈರ್ ರೌಂಡ್ನಲ್ಲಿ ಅತ್ತೆ 3 ಸರಿಯಾದ ಉತ್ತರ ಕೊಟ್ಟಿದ್ರು, ಸೊಸೆ 4 ಸರಿಯಾದ ಉತ್ತರ ಕೊಟ್ಟಿದ್ರು. ಇನ್ನು ಪ್ರಭಾಮಣಿ ಮತ್ತು ಜಯಶ್ರೀ ಅವರು ಮಲೈ ಭಾಜಿ, ಕುಂಬಳಕಾಯಿ ಕಜಾಯ, ಆಲೂಗರಿ, ಪೂರಿ ದೋಸೆ ಮಾಡಿದ್ರು. ಇದ್ರಲ್ಲಿ ನಂಗೆ ಇಷ್ಟ ಆಗಿದ್ದು ಅಂದರೆ ಆಲೂಗರಿ ಅಂತ ನಾನು ಆಗಲೇ ಹೇಳಿದೆ. ಇನ್ನು ಮಲೈ ಭಾಜಿಗೆಲ್ಲ ಖಾರ ಸ್ವಲ್ಪ ಕಡಿಮೆ ಇತ್ತು. ಕುಂಬಳಕಾಯಿ ಕಜಾಯ ಆ್ಯಸ್ ಯೂಶುವಲ್ ಆಗಿತ್ತು, ಅದು ಕುಂಬಳಕಾಯಿ ಹಾಕಿದ್ದಾರೆ ಅನ್ನೋದು ಬಿಟ್ಟರೆ. ಪೂರಿ ದೋಸೆ ನಾರ್ಮಲ್ ದೋಸೆ ಥರನೇ ಇತ್ತು. ಯಾಕಂದ್ರೆ ನಾನು ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಇಷ್ಟಪಡ್ತೀನಿ, ಸ್ವಲ್ಪ ಮೆತ್ತಗಿರೋದ್ರಿಂದ ನನಗೆ ಅಷ್ಟು ಇಂಪ್ರೆಸ್ ಆಗಲಿಲ್ಲ. ಇನ್ನು ಅವ್ರ ಸೊಸೆ ಅಂತೂ ತುಂಬ ಸೈಲೆಂಟ್ ಆಗಿದ್ರು, ಏನೂ ಮಾತಾಡ್ತಾನೆ ಇರಲಿಲ್ಲ. ಹೌದು. ಗುಡ್. ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು, ಆದರೆ ಇಬ್ರು ಸೈಲೆಂಟ್ ಆಗಿದ್ರು. ರ್ಯಾಪಿಡ್ ಫೈರ್ ರೌಂಡ್ನಲ್ಲಿ ಅತ್ತೆ 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರು, ಸೊಸೆನೂ ಅಷ್ಟೇ 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಇನ್ನು 4ನೇ ಜೋಡಿ ನಿರ್ಮಲಾ ಮತ್ತು ಅರ್ಚನಾ, ಅವರು ಬಾಣಂತಿಯನ್ನು ರವಾ ಪ್ಯಾಟಲ್ಸ್, ಚಿಲ್ಕ ಮತ್ತು ಕ್ಯಾಬೇಜ್ ಹಲ್ವಾ ಮಾಡಿದರು. ಡೆಕೋರೇಷನ್ ಸಿಂಪಲ್ ಆಗಿತ್ತು. ರ್ಯಾಪಿಡ್ ಫೈರ್ ರೌಂಡ್ನಲ್ಲಿ ಅತ್ತೆ 2 ಸರಿಯಾದ ಉತ್ತರ ಕೊಟ್ಟರು, ಸೊಸೆ 3 ಸರಿಯಾದ ಉತ್ತರ ಕೊಟ್ಟರು. ಸೊಸೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ರು, ಬಟ್ ಅತ್ತೆ ಸ್ವಲ್ಪ ಡಲ್ ಆದರು ಅನಿಸ್ತು. ರೆಸಿಪೀಸು ಅಷ್ಟೇನು ಡಿಫ್ರೆಂಟ್ ಅಂತ ಏನು ಅನಿಸ್ಲಿಲ್ಲ. ಅದೇ ಬಾಣಂತಿ ಅನ್ನ ಅದು ನಾರ್ಮಲ್ ಅನ್ನಕ್ಕೆ ಒಗ್ಗರಣೆ ಹಾಕ್ತಾಗಿತ್ತು, ಸ್ಪೆಷಲ್ ಆಗಿ ಇರಲಿಲ್ಲ.
5ನೇ ಜೋಡಿ ವಿಮಲ್ ಮತ್ತು ಅನಿತಾ ಟೊಮೊಟೊ ಮಸಾಲ, ಅಳವಿ ಹುಂಡೆ ಮತ್ತು ಕೋಫ್ತಾ ಪಂಜಾಬಿ ರೈಸ್, ಕೋವಾ ಪುರಿ ಮಾಡಿದ್ರು. 4 ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನಾವು ಯೂಶುವಲ್ ಆಗಿ ಮಾಡೋದಕ್ಕಿಂತ. ಮತ್ತು ಚೆನ್ನಾಗೂ ಇತ್ತು, ಸ್ಪೈಸಿ ಆಗಿತ್ತು ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಡೆಕೋರೇಷನು ಅಷ್ಟೇ ಸಿಂಪಲ್ ಆಗಿತ್ತು, ಚೆನ್ನಾಗಿತ್ತು. ಇಬ್ರು ಕೋಆರ್ಡಿನೇಷನು ಚೆನ್ನಾಗಿತ್ತು. ಸೊಸೆ ಸ್ವಲ್ಪ ಜಾಸ್ತಿಯಾನೇ ಆ್ಯಕ್ಟಿವ್ ಆಗಿದ್ರು ಅಂತ ಹೇಳ್ಬೋದು. ಅಂದರೆ ಇಬ್ಬರು ಮಾತಾಡ್ತಾ ಇದ್ರು ಓಕೆ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಅವ್ರು ಹಾಕುವಾಗಲೂ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿ ಹಾಕ್ತಾಯಿದ್ರು, ಇದಿಷ್ಟು ಹಾಕಬೇಕು, ಇದಿಷ್ಟು ಹಾಕಬೇಕು, ಇದು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮುಂಚೆನೇ, ಆ ಥರ ಎಲ್ಲ ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು. ಇನ್ನು ರ್ಯಾಪಿಡ್ ಫೈರ್ ರೌಂಡಲ್ಲಿ ಅತ್ತೆ 3 ಸರಿಯಾದ ಉತ್ತರ ಅಂದ್ಕೊಟ್ರು, ಸೊಸೆ 4 ಸರಿಯಾದ ಉತ್ತರ ಅಂದ್ಕೊಟ್ರು. ಇನ್ನು ಕೊನೆ ಜೋಡಿ ಅಂದರೆ 6ನೇ ಜೋಡಿ ರಾಧಾ ಮತ್ತು ಶೋಭಾ. ಅವರು ಆಯಿಲ್ ಫ್ರೀ ರೊಟ್ಟಿ ಮಾಡಿದ್ರು, ಕಿಚ್ಚಿ ಮಾಡಿದ್ರು, ನೀರೊಟ್ಲು ಮಾಡಿದ್ರು, ಸಪೋಟ ಹಲ್ವಾ ಮಾಡಿದ್ರು. ರೊಟ್ಟಿ ನನಗೇನಂತ ಡಿಫ್ರೆಂಟ್ ಅನಿಸ್ಲಿಲ್ಲ. ಅದು ಆಯಿಲ್ ಫ್ರೀ ಅನ್ನೋದು ಬಿಟ್ಟರೆ ಬೇರೆ ಏನು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಕಿಚ್ಚಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ನೀರೊಟ್ಲು ಚೆನ್ನಾಗಿತ್ತು. ಸಪೋಟ ಹಲ್ವಾ ಅದೇ ಹಣ್ಣನ್ನು ಯೂಸ್ ಮಾಡ್ಕೊಂಡು ಹಲ್ವಾ ಮಾಡಿದರು. ಓಕೆ, ನಾಟ್ ಬ್ಯಾಡ್. ಇಬ್ಬರು ಅಷ್ಟೇ ಸ್ವಲ್ಪ ಡಲ್ ಅನಿಸಿದ್ರು, ಏನೋ ಇಬ್ಬರು ಹೆದರ್ಕೊಂಡಿದ್ರು ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ. ಕೋಆರ್ಡಿನೇಷನ್ ವಾಸ್ ನಾಟ್ ದಟ್ ಗುಡ್. ಓಕೆ. ಇನ್ನು ರ್ಯಾಪಿಡ್ ಫೈರ್ ರೌಂಡ್ನಲ್ಲಿ ಅತ್ತೆ 3 ಸರಿಯಾದ ಉತ್ತರ ಕೊಟ್ಟರು, ಸೊಸೆ 3 ಸರಿಯಾದ ಉತ್ತರ ಕೊಟ್ಟರು. ಓಕೆ, ಈಗ 6 ಜನ ಅತ್ತೆ ಸೊಸೆ ಜೋಡಿಯಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿದ್ರಿ. ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಖತ್ ಕ್ಯೂರಿಯಾಸಿಟಿ, ಇದನ್ನ ಓಪನ್ ಮಾಡುವಂತ ಸಮಯ ಬಂದ್ಬಿಡ್ತು. ನೀವು RT ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅನ್ನೋದನ್ನ ರಿವೀಲ್ ಮಾಡ್ಬೇಕು. ಆದ್ರೆ ಅದಕ್ಕೂ ಮುಂಚೆ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ವಾ, ಹಂಸ ಅವರು ಅಬ್ಸರ್ವ್ ಮಾಡಿರುವಂತಹ ಈ 6 ಜನ ಅತ್ತೆ ಸೊಸೆ ಜೋಡಿಗಳಲ್ಲಿ ಅವ್ರು ಮಾಡಿದಂತಹ ಅಡುಗೆಯ ಅಭಿರುಚಿ ಹಾಗೆ ಕೋಆರ್ಡಿನೇಷನ್, ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲದ್ರ ಬಗ್ಗೆ ಬರ್ಕೊಂಡು ಅವ್ರು ಹೇಳಿದ್ರು. ಬರೀ ಅವ್ರು ಹೇಳೋದನ್ನ ಕೇಳಿದ್ರೆ ಚೆನ್ನಾಗಿರತ್ತಾ? ಯಾರೆಲ್ಲ ಅತ್ತೆ ಸೊಸೆ ಜೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಈ ವಾರ, ಇದರ ಒಂದು ಝಲಕ್ ಇಲ್ಲಿದೆ. ಬಂದು ಜಡ್ಜ್ಮೆಂಟ್ ಕೊಡ್ತಾರೆ, ಬಟ್ ವಿನ್ನರ್ ಅನೌನ್ಸ್ ಮಾಡಕ್ ಮಾತ್ರ ನನ್ನ ಕೈ ಕೊಟ್ಬಿಡ್ತಾರೆ. ರೆಸ್ಪಾನ್ಸಿಬಿಲಿಟಿ ನನ್ಗೆ ಬಂದ್ಬಿಡುತ್ತೆ. ಬಟ್ ನನಗಂತೂ ಖುಷಿ. ಆದರೆ ಯಾರು ಬೇಜಾರು ಮಾಡ್ಕೋಬಾರ್ದು, ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಎಲ್ಲೋ ಅಲ್ಲೊಂದ್ ಕಡೆ ಪಾಯಿಂಟ್ಸ್ ಕಡಿಮೆ ಆಗಿದೆ, ಅದರಿಂದ ವಿನ್ನರ್ ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ. ಓಕೆ, ಹಾಗಿದ್ರೆ ನೋಡ್ಬಿಡೋಣ. RT ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ವಿಮಲ್ ವಾಲೆ ಹಾಗೂ ಅನಿತಾ ವಾಲೆ ಅವರು. ಕಂಗ್ರ್ಯಾಚುಲೇಷನ್ಸ್ ಸ್ನೇಹಿತರೆ. ಈ ಒಂದು ವಿಷಯನ ಅಂದ್ರೆ ವಿಮಲ್ ಹಾಗೂ ಅನಿತಾ ಅವರೇ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗಿದ್ದಾರೆ ಅಂತ ನಾವು ಅವ್ರಿಗೆ ತಿಳಿಸಿದಾಗ ಅವ್ರ ಮನೇಲಿ ಯಾವ ರೀತಿ ಸಂಭ್ರಮದ ವಾತಾವರಣ ಇತ್ತು ಬನ್ನಿ ನೋಡ್ಕೊಂಡ್ ಬರೋಣ. ಬಾಂಧವ್ಯ ಬೆಸೆಯೋಕ್ಕೆ ಇದು ತುಂಬ ಸಹಕಾರಿಯಾಗಿದೆ ಈ ಪ್ರೋಗ್ರಾಮು. ಅನಿತಾ ವಾಲೆ ಮತ್ತು ವಿಮಲಾ ವಾಲೆ ಅವರು ಅತ್ತೆ ಸೊಸೆಯಾಗಿ ಸೆಲೆಕ್ಟ್ ಆಗಿದ್ದಾರೆ, ಬೆಸ್ಟ್ ಅತ್ತೆ ಸೊಸೆಯಾಗಿ. ಇದು ನಮಗೆ ತುಂಬ ಸಂತೋಷ ತಂದಿದೆ. ಎಷ್ಟರು ನಾವು GT ಒಳಗೆ ನಾವು ಅತ್ತೆ ಸೊಸೆ ಹೋಗಬೇಕು. ಆ GT TV ಪ್ರೋಗ್ರಾಮ್ ನೋಡಿ ನನಗೂ ಭಾಳ ಆನಂದ ಆಗ್ತದೆ. ಇಲ್ಲಿ RT ನಗರ್ ಏರಿಯಾದಿಂದ ಅನಿತಾ ವಾಲೆ ಮತ್ತು ವಿಮಲ್ ವಾಲೆ ಅವ್ರು ಸೆಲೆಕ್ಟ್ ಆಗಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಮತ್ತು ಅವ್ರು ಸೆಲೆಕ್ಟ್ ಆದಮೇಲೆ ಈಗ ನನಗೂ ಉತ್ಸಾಹ ಬಂದಿದೆ, ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಅನಿತಾ ವಾಲೆ ಮತ್ತು ವಿಮಲ್ ವಾಲೆ ಅವರು ಬೆಸ್ಟ್ ಅತ್ತೆ ಸೊಸೆ ಅಂತ ಸೆಲೆಕ್ಟ್ ಆಗಿರೋದಕ್ಕೆ ತುಂಬ ಸಂತೋಷ ಆಯಿತು. ಅನಿತಾ ಮತ್ತು ನನ್ನ ಮಮ್ಮಿಗೆ ತುಂಬ ಕಾಂಗ್ರ್ಯಾಚುಲೇಷನ್ಸ್. ನಂಗೆ ತುಂಬ ಖುಷಿ ಆಯಿತು ಅವ್ರು ವಿನ್ ಆಗಿದೆ ಅಂತ. ಮತ್ತು ಜಿ ಕನ್ನಡ ಅವರು ಈ ಥರ ಪ್ರೋಗ್ರಾಮ್ ಮಾಡ್ತಾರೆ ಅಂದರೆ ಇಟ್ಸ್ ವೆರಿ ಗುಡ್, ಸೊ ದಟ್ ಇಟ್ ಗಿವ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ all these participants to showcase their talent. So all the best and keep up the good work. ನಮ್ಮ ನೇಬರ್ಸ್ ಅನಿತಾ ಮತ್ತು ವಿಮಲ್ ಆಂಟಿಗೆ ಬೆಸ್ಟ್ ಅತ್ತೆ ಸೊಸೆ ಅವಾರ್ಡ್ ಸಿಕ್ಕಿದೆ. ಕಾಂಗ್ರ್ಯಾಚುಲೇಷನ್ಸ್ ಟು ದೆಮ್. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ನೋಡಿದ್ರಲ್ಲ, RT ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ವಿಮಲ್ ಹಾಗೂ ಅನಿತಾ ಅವರು. ಅವರೇ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಅಂತ ಗೊತ್ತಾದ ತಕ್ಷಣ ಅವ್ರ ಮನೇಲಿ ಎಷ್ಟು ಸಂಭ್ರಮದ ವಾತಾವರಣ ಇತ್ತು. ಅವರಷ್ಟೇ ಇದನ್ನ ಸೆಲೆಬ್ರೇಟ್ ಮಾಡಿದ್ರೆ ಸಾಕ? ಖಂಡಿತ ಇಲ್ಲ. ಅವರು ನಮ್ಮ ಅಡುಗೆ ಮನೆಗೆ ಬಂದು 2 ವಿನ್ನರ್ ರೆಸಿಪಿನ ಹೇಳ್ಕೊಟ್ರೆ ನಾವು ಕೂಡ ಸೆಲೆಬ್ರೇಟ್ ಮಾಡಿದ ಹಾಗೆ. ಈಗಾಗಲೇ ಅವರು ನಮ್ಮ ಅಡುಗೆ ಮನೆಗೆ ಬರೋಕೆ ರೆಡಿ ಆಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ.
ಸೂಪ್ನಲ್ಲಿ ಉಪ್ಪು ಜಾಸ್ತಿ ಆಗಿದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಗೂ ಕರಿಮೆಣಸನ್ನ ಹಾಕಿದ್ರೆ ಉಪ್ಪು ಕಡಿಮೆ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಈಗ ನೋಡೋಣ ಏನ್ ನಡೀತಾ ಇದೆ ಅಡುಗೆ ಮನೆಯಲ್ಲಿ ಅಂತ. ಈಗ ಅತ್ತೆ ವಿಮಲ್ ಅವರು ಬೆಲ್ಲನ ಪಾಕ ಮಾಡ್ತಿದ್ರು, ಪಾಕ ಆಗಿದ್ಯಾ? ಬನ್ನಿ ನೋಡೋಣ. ಪಾಕ ಆಯ್ತಲ್ಲ? ಗ್ಯಾಸ್ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲೇಟಲ್ಲಿ ಅಲ್ಲಿ ಒಳದೈತೆ ಹೇಳ್ತಾನ. ಆ ನಾಗಿಣದ ಏನಿರ್ತಾವ ಚಿಕ್ಕ ಮಕ್ಕಳು ಇರ್ತಾವ ಎಟ್ಟು, ಅದಕ್ಕೆ ದೀಪ ತೊಗೊಂಡು ನೋಡಕ್ಕೆ ಹೋಗ್ತಾಳಕಿ. ನೋಡಕ್ಕೆ ಹೋದ್ಮೇಲೆ ಅದು ದೀಪ ಭಯ ಪಟ್ಕೊಂಡು ದೀಪ ಅಲ್ಲಿ ಬಿದ್ದು ಬಿಡ್ತದೆ, ಕೆಳಗಡೆ ಬಿದ್ದು ಬೀಳ್ತದ. ಏಲಕ್ಕಿ ಪುಡಿ ಏಲಕ್ಕಿ ಹಾಕೋಣ. ನಾನು ಫುಲ್ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ ಏನಿದ್ದು. ಹೌದಾ? ಇಂಟ್ರೆಸ್ಟಿಂಗ್ ಅದ, ಅದಕ್ಕೆ ಹಾಕ್ರಿ ಒಂದು ಸ್ಪೂನ್ ಬೇಕಾಗತ್ತಾ? ವಾಸ್ ಘಮ ಘಮ ಬರಲಿಲ್ವಾ? ಸಾಕು. ಬ್ರೇಕ್ನ ನಂತರ ಸಂಡೇ ಸ್ಪೆಷಲ್ ವಿಮ್ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ತುಟಿಗಳು ಬಿಸಿಲಿಗೆ ಕಪ್ಪಾಗಿ ಅಂದಗೆಟ್ಟಿದ್ರೆ ಏನ್ ಮಾಡ್ಬೇಕು?
ನೀವು ಪ್ರತಿದಿನ ಲಿಪ್ಸ್ಟಿಕ್ ಹಚ್ಚುವ ಮುನ್ನ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಿ ನಂತರ ಲಿಪ್ಸ್ಟಿಕ್ನ ಹಚ್ತಾ ಬಂದ್ರೆ ತುಟಿಗಳು ಕಪ್ಪಾಗಲ್ಲ. ಹಾಗಿದ್ರೆ ಟ್ರೈ ಮಾಡ್ತೀರಾ ಅಲ್ವಾ? ಈಗ ಸೊಸೆ ಅನಿತಾ ಅವರು ಯಾವ ವಿನ್ನರ್ ರೆಸಿಪಿನ ಮಾಡ್ತಿದ್ದಾರೆ ಅಂತ ಬನ್ನಿ ನೋಡೋಣ. ಅನಿತಾ, ಫಸ್ಟ್ ನಾನು ನಿಮ್ಗೇನೋ ಹೇಳಬೇಕು. ಹೇಳಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಏನು ಹೇಳ್ಕೊಡ್ತಿದ್ರ ಇದೇ ಸಂತೋಷದಲ್ಲಿ? ನಾನು ಅಂತೇಳಿ ಎಲ್ಲರೂ ಕಾಂಗ್ರೆಸ್ ಹೇಳಕ್ಕೆ ಫೋನ್ ಮಾಡಿ. ಆಮೇಲೆ ನಿಮ್ಮ ಮನೆಗೆ ಎಲ್ಲರೂ ಬರ್ಬೋದು ನೋಡಿ. ಈ ತರ ಎಲ್ಲ ಡಿಫ್ರೆಂಟ್ ಆಗಿ ನೀವು ಟಿವಿ ಹೌದು, ತುಂಬಾ ಜನ ಬರ್ತಾ ಇರ್ತಾರೆ. ನನಗೂ ಹೇಳ್ಕೊಡಿ ಅಂತ ಕೇಳ್ಬೋದು ನೆಕ್ಸ್ಟ್. ಹೇಳ್ಕೊಡು. ರೆಡಿನಾ? ಕ್ಲಾಸಸ್ ಮಾಡಿ ಅಂತಾನು ಹೇಳ್ತಾರೆ ತುಂಬಾ ಜನ. ಹೌದಾ? ಇದು ಬಿಸಿ ಚಿಕ್ಕ ಚಿಕ್ಕ ಗುಳ್ಳೆ ಬರುತ್ತಲ್ಲ, ಆ ಥರ ಬಿಸಿ ಆಗಬೇಕು. ಆಮೇಲೆ ಅದು ಅಕ್ಕಿ ಹಿಟ್ಟನ್ನ ಹಾಕಬೇಕು. ನಮ್ಮ ಕಡೆ ಹೆಂಗೆ ಗೊತ್ತಾ, ನಾಗರ ಚತುರ್ಥಿ ದಿನ ಅಂದರೆ ಬೆಳ್ಳಿ ನಾಗಪ್ಪನಿಗೆ ಮನೇಲಿ ಎಲ್ಲರೂ ಹಾಲು ಎರಿತಾರೆ, ಹಸಿ ಹಾಲು. ಆಮೇಲೆ ಮಾರನೇ ದಿನ ಪಂಚಮಿ ದಿನ ಹುತ್ತಕ್ಕೆ ಹೋಗಿ ಹಾಲು ಹಾಕ್ತಾರೆ. ಮೊದಲನೇ ದಿನ ಮನೆಯಲ್ಲೇ
ಹಾಗಿದ್ರೆ ಕೊಡೋಣವಾ? ಆರ್ ಟಿ ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ವಿಮಲ್ ಹಾಗೂ ಅನಿತಾ ಅವ್ರಿಗೆ ಈ ಒಂದು ಮೊಮೆಂಟು. ಕಂಗ್ರಾಟ್ಸ್. ಬೆಸ್ಟ್ ಅತ್ತೆ ಸೊಸೆ ಜೋಡಿಗೆ ನಮ್ಮ ರುಚಿ ಅಭಿರುಚಿ ತಡೆದ ಪರವಾಗಿ ಹಾಗೆ ಹಂಸ ಅವ್ರ ಪರವಾಗಿ ಒನ್ಸ್ ಅಗೇನ್ ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಿಮಗೆ ಏನು ಅನ್ನಿಸ್ತು? ಇಲ್ಲಿ ಬಂದು ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಬೆಸ್ಟ್ ಅತ್ತೆ ಸೊಸೆ ಅಂತ ಆಗಿರೋದು ತುಂಬ ಖುಷಿ ಆಗ್ತದೆ. ಓಕೆ, ನಿಮಗೆ ವಿಮಲ್? ನಂಗೆ ತುಂಬ ಖುಷಿ ಆಗುತ್ತೆ. ಸೆಕೆಂಡ್ ಟೈಮ್ ಬಂದಿದ್ದಕ್ಕೂ ಅದು ಅವರು ಒಂದು ಸ್ಟೇಟ್ ಅತ್ತೆ, ನಾನು ಒಂದು ಸ್ಟೇಟ್ ಸೊಸೆ, ಆದರೂ ಬೆಸ್ಟ್ ಅತ್ತೆ ಸೊಸೆ ಆಗಿದ್ದೀವಿ ಅಂತ ತುಂಬ ಖುಷಿ ಆಗ್ತದೆ. ಓಕೆ, ಈ ನಗು ಸದಾ ಹೀಗೆ ಇರಲಿ. ನಮಸ್ಕಾರ.
ಆಗ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಏನು ಮಾಡಬೇಕು ಅಂತ. ಡೈರೆಕ್ಟರ್ಸ್ ಎಲ್ಲ ಹೇಳ್ಕೊಟ್ಟು ಈಗ ಅಂದ್ಕೊಂಡು. ಎಸ್ಪೆಷಲಿ ಖಳನಾಯಕಿ ಪಾತ್ರ ಮಾಡೋದಕ್ಕೆ ನಿಜವಾಗ್ಲೂ ಆ ಗಡಿಸಿರ್ಬೇಕು, ಅದ್ರ ಜೊತೆಗೆ Body language ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಬಾಡಿ ಜೊತೆ ಮಾತಾಡ್ತಾ ನಿಮ್ಮ ಟೇಸ್ಟ್ ಮಾಡ್ತಾ ಹಾಗೆ ನಿಮ್ಮ ವೃತ್ತಿ ಅನುಭವ ಹೇಗಿದೆ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ತಿಳ್ಕೊಂಡಿದ್ವಿ. ನಾವು ನಮ್ಮ ವೀಕ್ಷಕರು ಎಲ್ಲರೂ ಸಹ ಬಹಳನೇ ಖುಷಿ ಆಯ್ತು. ಹಾಗೆ ಇವತ್ತು ನಾಗರ ಪಂಚಮಿ ಹಬ್ಬ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಹ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದೆ. ಸ್ಪೆಷಲ್ ರೆಸಿಪಿ ನನಗೋಸ್ಕರ ಮಾಡ್ಕೊಟ್ರಿ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓವರ್ ಆಲ್ ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿತ್ತು. ಒಂದು ವಾರ ನಾನು ಫುಲ್ ಎಂಜಾಯ್ ಮಾಡಿದೆ. ವೆರೈಟೀಸ್ ಆಫ್ ಡಿಶಸ್ನ ನೋಡಿದೆ, ಕಲ್ತ್ಕೊಂಡೆ, ಟ್ರೈ ಮಾಡಿದೆ. ಕೆಲವು ಡಿಶಸ್ ಚೆನ್ನಾಗಿದ್ವು, ಕೆಲವು ಡಿಶಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಅತ್ತೆ ಸೊಸೆ ಹೇಗೆಲ್ಲ ಇರಬಹುದು ಅಂತಲೂ ತಿಳ್ಕೊಂಡೆ. ಆಮೇಲೆ ಇನ್ನೊಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅತ್ತೆ ಆಗಲಿ ಸೊಸೆ ಆಗಲಿ ಈಗೋಸ್ ಬಿಟ್ಟು ಅವ್ರು ನಡ್ಕೊಂಡ್ರೆ ಎಲ್ಲ ಫ್ಯಾಮಿಲಿ ಸ್ಮೂತಾಗಿ ಹೋಗುತ್ತೆ. ಹಾಗೆ ಖಂಡಿತ ನಿಮ್ಮ ಸಲಹೆ ನಮ್ಮ ವೀಕ್ಷಕರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೆ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಈ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ವೆರಿ ಮಚ್ ಹಂಸ. ಥ್ಯಾಂಕ್ ಯು ಶ್ವೇತಾ. 7 ದಿನ ನಮ್ಮ ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಈ ಹಾಡಿನಂತೆ ಒಡ ಹುಟ್ಟಿದವನ ಕರೆಗೆ ಕಾತರಿಸುವ, ಆತನ ಬೆನ್ನು ಉದರ ತಣ್ಣಗಿರಲಿ ಎಂದು ಹಾರೈಸುವ ಸೋದರ ಸೋದರಿಯರ ಮಧುರ ಬಾಂಧವ್ಯದ ಹಬ್ಬ ನಿಮ್ಮೆಲ್ಲರಿಗೂ ಸಂತಸವನ್ನ ತರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.